ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಇವತ್ತು ನನಗೆ ಕೆಲವೊಂದು ಮನೆಗೆ ಮಡಿಕೆ ಬೇಕಿತ್ತು, ಹಾಗಾಗಿ ತೊಗೊಂಡು ಬಂದಿದ್ದೆ. ಆ ವಿಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋದಲ್ಲಿ ಮಡಿಕೆನ ಯಾವ ರೀತಿಯಾಗಿ ಪಳಗಿಸೋದು ಅಥವಾ ಈ ಸೀಸನಿಂಗ್ ಯಾವ ರೀತಿಯಾಗಿ ಮಾಡೋದು, ಆನಂತರ ಅಡುಗೆ ಆದಮೇಲೆ ಹೇಗೆ ಇದನ್ನು ವಾಶ್ ಮಾಡ್ಕೊಳ್ಳೋದು, ಎಲ್ಲ ಟಿಪ್ಸು ಕೂಡ ಇದೇ ವಿಡಿಯೋದಲ್ಲೇ ಇರುತ್ತೆ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮಡಿಕೆನ ತೊಗೊಂಡಿರೋದು ಕುಂಬಾರ ಹತ್ರ ತೊಗೊಂಡಿಲ್ಲ, ಲೋಕಲ್ ಶಾಪ್ಗಳಲ್ಲೇ ತೊಗೊಂಡೆ. ನೀವು ಆದಷ್ಟು ಮಡಿಕೆನ ತೊಗೊತೀರಾ ಅಂದರೆ ಕುಂಬಾರಗಳ ಹತ್ರನೇ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಅವ್ರ ಹತ್ರ ರೈಟು ಕೂಡ ಕಡಿಮೆ ಇರುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೀವು ನೋಡ್ತಿದ್ದೀರಲ್ವ, ಈ ಮಡಿಕೆ ತುಂಬ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಆದರೆ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ಕುಂಬಾರ ಹತ್ರ ತೊಗೊಂಡ್ರೆ ನೀವು ಫಿನಿಶಿಂಗು ಅಷ್ಟೊಂದಾಗಿರಲ್ಲ, ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಬಾಳಿಕೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಹಾಗಾಗಿ ನೀವು ಕುಂಬಾರ ಏನಾದರೂ ನಿಮಗೆ ಹತ್ರದಲ್ಲಿ ಸಿಗ್ತಾರೆ ಅಂತಂದರೆ ಆದಷ್ಟು ನೀವು ಅಲ್ಲೇ ಹೋಗಿ ಮಡಿಕೆನ ಪರ್ಚೇಸ್ ಮಾಡಿ ಅಂತಲೇ ಹೇಳ್ತೀನಿ. ಮತ್ತು ನಮಗೆ ಇಲ್ಲೆಲ್ಲೂ ಕುಂಬಾರು ಸಿಗಲಿಲ್ಲ, ಹಾಗಾಗಿ ನಾನು ಆಚೆ ಕಡೆನೇ ಶಾಪ್ಗಳಲ್ಲಿ ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಶಾಪ್ ಹೆಸರು ಅಥವಾ ಈ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅವ್ರ ಶಾಪ್ ಅಡ್ರೆಸ್ ಎರಡೂ ಕೂಡ ನಾನು ನಿಮಗೆ ತಿಳಿಸ್ತೀನಿ. ಬಟ್ ತುಂಬಾ ಚೆನ್ನಾಗಿದೆ, ಬಟ್ ಸ್ವಲ್ಪ ರೈಟು ಕೂಡ ಜಾಸ್ತಿನೇ ಆಗುತ್ತೆ ಶಾಪ್ಗಳಲ್ಲಿ ತೊಗೊಂಡ್ರೆ. ಅದೇ ಕುಂಬಾರ ಹತ್ರ ತೊಗೊತೀವಂದರೆ ರೈಟು ಕೂಡ ಕಡಿಮೆ ಇರುತ್ತೆ, ಕ್ವಾಲಿಟಿ ಕೂಡ ತುಂಬ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ನನಗೆ ಇಲ್ಲಿ ಕಾಫಿ ಕುಡಿಯೋಕ್ಕೆ 2 ಗ್ಲಾಸಸ್ ಥರ ಮಡಿಕೆಲಿ ಬೇಕಿತ್ತು, ಹಾಗಾಗಿ ಅದನ್ನು ಕೂಡ ತೊಗೊಂಡೆ. ಮತ್ತು ನೀರು ಕುಡಿಯೋ ಒಂದು ಗ್ಲಾಸಸ್ಸು ಕೂಡ ಬೇಕಿತ್ತು, ಅದು ಒಂದು ಕೂಡ ತೊಗೊಂಡೆ. ಮತ್ತು ಏನಾದರೂ ಈ ಪಲ್ಯಗಳು ಮಾಡ್ತೀವಿ ಅಂತಂದರೆ ಅಥವಾ ರೈಸ್ನ ಮಾಡ್ತೀವಿ ಅಂದರೆ ಅದಕ್ಕೆ ಯೂಸ್ ಆಗಲಿ ಅಂತ 2 ಪಾತ್ರೆ ಕೂಡ ತೊಗೊಂಡೆ. ನಂತರ ನಾನು ಒಂದು ಮೊಸರು ಹಾಕಿಡೋಕ್ಕೆ ಒಂದು ಚಿಕ್ಕದಾಗಿರುವಂಥ ಒಂದು ಮಡಿಕೆ ಕೂಡ ತೊಗೊಂಡೆ. ನಾನು ಟೋಟಲಾಗಿ ಇಷ್ಟ ತೊಗೊಂಡಿರೋದು. ಇದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಕೂಡ ಆಯಿತು. ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕಿದ್ರೆ ನಾನು ಖಂಡಿತವಾಗ್ಲೂ ಆ ಶಾಪ್ ಹೆಸರು ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲನೂ ಕೂಡ ಹಾಕಿರ್ತೀನಿ. ಮತ್ತು ಈ ಮಡಿಕೆನ ತೊಗೊಂಬರೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಪಳಗಿಸೋದು ಅಥವಾ ಈ ಸೀಸನಿಂಗ್ ಮಾಡೋದು ಕೂಡ. ನಾವು ಮಡಿಕೆನ ತೊಗೊಂಡ್ಬಿಟ್ವಿ, ಇನ್ನೇನು ನಾಳೆಯಿಂದ ಇದರಲ್ಲಿ ಅಡುಗೆ ಮಾಡಿಕೊಂಡು ನಾವು ಊಟ ಮಾಡ್ಕೊಬೋದು ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ತಪ್ಪಾಗುತ್ತೆ. ನಾವೆಷ್ಟು ಇಂಪಾರ್ಟೆಂಟಾಗಿ ಮಡಿಕೆನ ತೊಗೊಂಬರ್ತೀವಿ, ಅದೇ ರೀತಿಯಾಗಿ ಅಷ್ಟೇ ಇಂಪಾರ್ಟೆಂಟಾಗಿ ಕೂಡ ಸೀಸನಿಂಗ್ ಮಾಡಬೇಕು, ಅಥವಾ ಇದು ಮಡಿಕೆನ ಪಳಗಿಸೋದು ಅಂತ ಕೂಡ ಕರೀತಾರೆ ಹಳ್ಳಿ ಕಡೆ. ಆ ರೀತಿಯಾಗಿ ಮಾಡಲೇಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಮಡಿಕೆನ ಯಾವುದೇ ಕಾರಣಕ್ಕೂ ಬಳಸೋಕ್ಕಾಗಲ್ಲ. ಹಾಗಾಗಿ ನಾನಿಲ್ಲಿ ಎರಡು ರೀತಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿಕೊಂಡು ನೀವು ಆ ರೀತಿಯಾಗಿ ಮಾಡ್ಕೊಳ್ಳಿ. ಮೊದಲನೇ ಸ್ಟೆಪ್ ಬಂದು ಒಂದು ಬಕೆಟ್ನ ತೊಗೊಂಡೋದಕ್ಕೆ ಪೂರ್ತಿಯಾಗಿ ನೀರನ್ನ ತುಂಬಿಸಿ ನಾವು ಆನಂತರ ನಾವೇನು ಮಡಿಕೆನ ತೊಗೊಂಡಿದ್ವಿ ಎಲ್ಲನೂ ಕೂಡ ಅದಕ್ಕೆ ಹಾಕಿ ಬಿಟ್ಬಿಡಬೇಕು. ಏನಿಲ್ಲ ಅಂದರೂ ಇದನ್ನು ಒಂದು 2 ಅಥವಾ 3 ದಿನಗಳ ಕಾಲ ಇದರಲ್ಲೇ ಬಿಟ್ಬಿಡಬೇಕು. ಇಲ್ಲ ನಿಮಗೆ ಟೈಮ್ ಇದೆ ಪರವಾಗಿಲ್ಲ, ಇನ್ನೂ ಒಂದು ದಿನ ನಾನು ಜಾಸ್ತಿನೇ ಬಿಡ್ತೀನಿ ಅಂತಂದರೆ ಒಂದು 4 ದಿನನಾದರೂ ಬಿಟ್ಬಿಡಿ. ಆವಾಗ ನಿಮಗೆ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನೀರು ಪೂರ್ತಿಯಾಗಿ ತುಂಬಿಸ್ಬೇಕು, ಅರ್ಧ ಎಲ್ಲ ತುಂಬಿಸಿ ಹಾಕೋಕ್ಕೆ ಹೋಗಬಾರ್ದು. ಮಡಿಕೆ ಫುಲ್ಲು ನೀರಲ್ಲಿ ಮುಳುಗಬೇಕು, ಅಲ್ಲಿವರೆಗೂ ಫುಲ್ಲು ತುಂಬಿಸ್ಬೇಕು. ನೋಡ್ತಿರ್ಬೋದು ಈ ರೀತಿ ಬಬಲ್ಸ್ ಬರುತ್ತೆ. ಈ ರೀತಿ ಬಬಲ್ಸ್ ಬರ್ತಿದೆ ಅಂದರೆ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ. ನೀರು ಹಾಗಾಗಿ ಪೂರ್ತಿಯಾಗಿ ತುಂಬಿಸ್ಬೇಕು. ನಿಮ್ಮ ಹತ್ರ ಏನಾದ್ರು ದೊಡ್ಡ ಟಬ್ ಇತ್ತಂದರೆ ಅದನ್ನ ಬಳಸ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಇದೇ ಚಿಕ್ಕದೇ ಇರೋದು, ಹಾಗಾಗಿ ನಾನು ಇದರಿಂದನೇ ಇಟ್ಕೊಡ್ತಾ ಇದ್ದೀನಿ. ನಿಮಗೆ ಅದಕ್ಕಾದ್ರೂ ದೊಡ್ಡಗಿರುವಂಥ ಟಬ್ ಇತ್ತು ಅಂದರೆ ನೀವು ಅದರಿಂದ ಕೂಡ ಈ ಥರ ಪಳಗಿಸ್ಕೋಬೋದು, ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ. ಆನಂತರ 4 ದಿನ ಆದಮೇಲೆ ಇದನ್ನು ತೆಗೆದು ಚೆನ್ನಾಗಿ ಒರೆಸ್ಬಿಟ್ಟು ಒಂದು ನೀರು ಇಟ್ಕೊಂಡು ಗ್ಯಾಸ್ ಮೇಲೆ ಪಾತ್ರೆಗಳಲ್ಲಿ, ಅಂದರೆ ನಾವೇನು ಮಡಿಕೆ ತೊಗೊಂಡಿರ್ತೀವಿ ನೋಡಿ ಆ ಪಾತ್ರೆಗೆ ನೀರು ಇಟ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಒಂದು 3 ರಿಂದ 4 ಸತಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಚೆಲ್ಬಿಡಬೇಕು. ಆವಾಗ ನಿಮಗೆ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ಒಂದು ಸ್ಟೆಪ್ ಆಯಿತು. ಎರಡನೇ ಸ್ಟೆಪ್ ಬಂದು ನಾನು ಈ ರೀತಿ ಒಂದು ಟಬ್ನ ಹಿಡ್ಕೊಂಡು ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಒಂದು ಹತ್ತತ್ರ ನೀವು ಮೆಜರ್ಮೆಂಟಲ್ಲಿ ನನಗೆ ಕೇಳೋದಾದರೆ ಒಂದು 1/4 kg ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಈ ನೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಆವಾಗಲೇ ನಿಮಗೆ ಮುಂಚೆ ತೋರಿಸಿದ್ಕಿಂತನೂ ಈ ಸ್ಟೆಪ್ನ ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯದಂತ ಹೇಳ್ತೀನಿ. ಯಾಕಂತಂದರೆ ಮಡಿಕೆ ತುಂಬ ಜಾಸ್ತಿ ದಿನ ಬಾಳಿಕೆ ಕೂಡ ಬರುತ್ತೆ. ಹಂಗಾಗಿ ನೀವೇನಾದರೂ ಫ್ರೀ ಇದ್ದೀರಾ ಅಥವಾ ನಿಮಗೆ ಪೇಷನ್ಸಿಂದ ನೀವು ಮಾಡ್ಕೋತೀರಾ ಅಂತಂದರೆ ಆದಷ್ಟು ಇದನ್ನೇ ಟ್ರೈ ಮಾಡಿ. ಯಾಕಂದರೆ ನಮಗೆ ಮಡಿಕೆ ಲಾಂಗ್ ಟೈಮ್ ಬರಬೇಕು ಅಂದರೆ ಸ್ವಲ್ಪ ನಾವು ಕಷ್ಟಪಡಲೇಬೇಕಾಗತ್ತೆ. ಹಾಗಾಗಿ ಇವಾಗ ನೋಡಿ ಅಕ್ಕಿ ಹಿಟ್ಟಲ್ಲಿ ಪೂರ್ತಿಯಾಗಿ ಗಂಟಿಲ್ದಂಗೆ ಫುಲ್ಲು ಮಿಕ್ಸ್ ಮಾಡಿಕೊಂಡು ನಂತರ ನಾವು ತೊಗೊಂಡಿದ್ದಂಥ ಎಲ್ಲ ಮಡಿಕೆನೂ ಕೂಡ ಇದರೊಳಗೆ ಮುಳುಗೋಕ್ಕೆ ಬಿಟ್ಬಿಡಬೇಕು. ಪೂರ್ತಿಯಾಗಿ ಮುಳುಗಬೇಕು, ಆ ಥರ ಬಿಟ್ಬಿಡಬೇಕು. ಇಲ್ಲ ನಿಮ್ಮ ಹತ್ರ ಅಕ್ಕಿ ಹಿಟ್ಟಿಲ್ಲ, ಏನು ಮಾಡೋದು ಅಂತ ಅಂದರೆ ನಿಮ್ಮ ಮನೇಲಿ ರಾತ್ರಿ ಮಾಡಿರುವಂಥ ಅನ್ನ ಇತ್ತು ಅಂದರೆ ಅದನ್ನು ಕೂಡ ಸೇಮ್ ಮಿಕ್ಸಿಲಿ ರುಬ್ಕೊಂಡು ಇದೇ ರೀತಿಯಾಗಿ ಕಲಿಸ್ಕೊಂಡು ನೀವು ಅದನ್ನು ಕೂಡ ಹಾಕ್ಕೋಬೋದು. ಇಲ್ಲ
ನಮ್ಮ ಅಜ್ಜಿ ಯಾವಾಗಲೂ ಅವ್ರ ಮಡಿಕೆಯಿಂದನೇ ಅಡುಗೆ ಮಾಡ್ತಾ ಇದ್ದಿದ್ದು. ನಾನು ಅವ್ರ ಮನೆಗೆ ಓದಿ ಬೆಳೆದಿದ್ದೆಲ್ಲನೂ ಕೂಡ ಅವರು ಇನ್ನೊಂದು ರೀತಿಯಾಗಿ ಮಾಡ್ತಾಯಿದ್ರು. ಏನಂತಂದರೆ ಈ ಪಾತ್ರೆಗಳಲ್ಲಿ ಅಡುಗೆ ಮಾಡ್ಕೊತಾ ಇದ್ರು. ಅಂದರೆ ಓಪನ್ ಮೇಲೆ ಇಟ್ಟು ಅನ್ನ ಮಾಡ್ಕೊತಾ ಇದ್ರು. ಅವಾಗ ಗಂಜಿ ತುಂಬಾ ಗಂಜಿ ಬರ್ತಿತ್ತು. ಆ ಗಂಜಿನ ಹೊಸ ಮಡಿಕೆ ತೊಗೊಂಬಂದಾಗ ಆ ಗಂಜಿ ನೀರನ್ನ ಹಾಕಿ ಒಂದು 4-5 ದಿನ ಅದರಲ್ಲೇ ಬಿಟ್ಬಿಡ್ತಾಯಿದ್ರು. ಆನಂತರ ತೊಳ್ಕೊಂಡು ಮತ್ತೆ ಪಾತ್ರೆನ ಒಲೆ ಮೇಲಿಟ್ಟು ನೀರನ್ನ ಕುಸಿ ಚೆಲ್ಬಿಡೋರು. ಈ ರೀತಿ ಮಾಡ್ಕೊಳೋದ್ರಿಂದ ಮಡಿಕೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನು ತುಂಬ ದಿನ ಅವ್ರ ಜೊತೆ ಓದಿ ಬೆಳೆದಿದ್ದು ಕೂಡ, ಹಾಗಾಗಿ ನನಗೆ ಕೆಲವೊಂದು ಗೊತ್ತಿರೋವಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬಟ್ ಈ ರೀತಿಯಾಗಿ ಮಾಡೋದ್ರಿಂದ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆದರೆ ಏನು ಅಂತಂದರೆ ನಮಗೆ ಇಲ್ಲಿ ನಾವು ಯಾರು ಕೂಡ ಸಿಟಿ ಕಡೆ ಗ್ಯಾಸ್ ಮೇಲೆಲ್ಲ ಅನ್ನ ಮಾಡಿಕೊಂಡು ಅಷ್ಟು ಫ್ರೀಯಾಗಿ ಇರೋಕ್ಕಾಗಲ್ಲ. ಇವಾಗೆಲ್ಲ ಕುಕ್ಕರ್ ಬಂದಿರೋದ್ರಿಂದ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಅನ್ನ ರೆಡಿಯಾಗಿ ಹೋಗ್ಬಿಡುತ್ತೆ. ಅಷ್ಟು ಗ್ಯಾಸ್ ಮೇಲೆಲ್ಲ ಇಟ್ಕೊಂಡು ಮಾಡ್ಕೊಳೋಷ್ಟು ಟೈಮ್ ನಮ್ಗೆ ಇರೋದು ಇಲ್ಲ ಬಿಡಿ. ಆ ಥರ ಯಾರಿಗಾದ್ರೂ ಫ್ರೀಯಾಗಿ ಆ ಥರ ಮಾಡ್ಕೊಳಕ್ಕೆ ಟೈಮ್ ಇದೆ, ನೀವು ಮಾಡ್ಕೊತೀರಂದರೆ ಅನ್ನದ ಗಂಜಿ ಕೂಡ ಹಾಕಿ ಮಾಡ್ಕೋಬೋದು. ಅದು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇಲ್ಲ ಅಂದರೆ ಈ ಥರ ಬೆಸ್ಟ್ ಮೆಥಡ್ ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕೂಡ ಈ ಥರ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸೇಮ್ ಅನ್ನದ ಗಂಜಿ ಥರನೇ ಆಗುತ್ತೆ ಅದು. ಹಂಗಾಗಿ ನಾನು ನಿಮಗೆ ಅಕ್ಕಿ ಹಿಟ್ಟು ಹಾಕಿ ಕೂಡ ತೋರಿಸಿರೋದು. ಇವಾಗ ನೋಡಿ ಚೆನ್ನಾಗಿ ನಾನು 3-4 ದಿನ ಬಿಟ್ಟಿದ್ದೆ. ಅದನ್ನು ತೆಗೆದು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಅದರಿಂದ ನೀರನ್ನು ಹಿಡಿದಿಟ್ಟಿದ್ದೀನಿ. ಸ್ವಲ್ಪ ಸ್ಮೆಲ್ ಬರುತ್ತೆ ಈ ಟೈಮಲ್ಲಿ, ಪರವಾಗಿಲ್ಲ, ಏನೂ ಕೂಡ ತೊಂದರೆ ಆಗೋಲ್ಲ. ಚೆನ್ನಾಗಿ ವಾಶ್ ಮಾಡಿಕೊಂಡು ಎಲ್ಲ ಪಾತ್ರೆಗಳಿಗೂ ಈ ಥರ ಎಲ್ಲ ಮಡಿಕೆಗಳಿಗೂ ನೀರು ಹಿಡಿದು ಇಟ್ಕೊಂಬಿಡಿ. ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಬೇಕು. ಪೂರ್ತಿ ತುಂಬ ಚೆನ್ನಾಗಿ ಕುದಿ ಬರುತ್ತೆ, ಮೇಲೆ ಬಬಲ್ಸ್ ಎಲ್ಲ ಬರ್ತಿರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಂಡು ಮತ್ತು ಆ ನೀರನ್ನ ಚೆಲ್ಲೋದು, ಮತ್ತು ಕುದಿಸ್ಕೊಳೋಕ್ಕೆ ನೀರನ್ನ ಇಡೋದು. ಈ ರೀತಿ ಒಂದು 3-4 ಸತಿನಾದರೂ ಮಾಡಿ, ಆವಾಗ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ಮಡಿಕೆನ ತೊಳೆಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಅಡುಗೆ ಮಾಡ್ಕೊಂಡಾದ್ಮೇಲೆ ಮಡಿಕೆ ತೊಳೆದಿಲ್ಲ ಅಂತಂದರೆ ಆವಾಗ ತುಂಬ ಸ್ಮೆಲ್ ಬರುತ್ತೆ. ಇಲ್ಲ ಅಂದರೆ ಅದರಲ್ಲಿ ಒಂಥರ ಬೂಸ್ಟ್ ಥರ ಆಗಿಬಿಡುತ್ತೆ. ಹಾಗಾಗಿ ಮಡಿಕೆನ ತುಂಬ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ಬಿಸಿಲಲ್ಲಿ ಒಣಗಿಸಿ ಎತ್ತಿಟ್ಕೊಬೇಕಾಗತ್ತೆ. ಇದಕ್ಕೆ ನಾವು ಸೋಪ್ ಆಗಿರ್ಬೋದು ಅಥವಾ ಈ ಲಿಕ್ವಿಡ್ಗಳಾಗಿರ್ಬೋದು ಯಾವುದೂ ಕೂಡ ಬಳಸಬಾರ್ದು. ಯಾಕಂದರೆ ನಮಗೆ ಈ ಮಡಿಕೆ ಈಗ ಆರ್ಗಾನಿಕ್ ಆಗಿ ಸಿಕ್ಕಿದೆ. ನಾವು ಇದನ್ನು ಕ್ಲೀನ್ ಮಾಡ್ಕೊಳೋಕ್ಕೂ ಕೂಡ ಅಷ್ಟೇ ಆರ್ಗಾನಿಕ್ ಆಗಿರುವಂಥ ಪದಾರ್ಥಗಳನ್ನೇ ಬಳಸ್ಕೊಬೇಕಾಗುತ್ತೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಸ್ಕ್ರಬ್ಬರ್ ಆಗಿರ್ಬೋದು ಅಥವಾ ಈ ಸ್ಪಾಂಜ್ ಟೈಪಲ್ಲಿ ಸ್ಕ್ರಬ್ಬರ್ ಬರ್ತವೆ ನೋಡಿ, ಅದು ಯಾವುದೂ ಕೂಡ ಬಳಸೋಕೆ ಹೋಗಬಾರ್ದು. ಇದಕ್ಕೇನಿದ್ರು ನಾವು ತೆಂಗಿನಕಾಯಿ ನಾರು ಬರುತ್ತೆ ಅಲ್ವಾ, ಅಂದರೆ ನಾವೀಗೇನು ತೆಂಗಿನಕಾಯಿ ಬಳಸ್ತೀವಿ ಮನೆಗೆ ಅಡುಗೆಗೆ, ಅದರದ್ದು ನಾರು ಬರುತ್ತಲ್ವ, ಅದರಿಂದ ವಾಶ್ ಮಾಡ್ಕೊಳೋದ್ರಿಂದ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ. ನೋಡಿ ಈ ಥರ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿಯಾಗಿ ಕುದಿ ಬಂದಮೇಲೆ ಚೆಲ್ಲಿ ಇನ್ನೊಂದು ಸತಿ ನೀರು ಹಿಡಿದ್ಬಿಟ್ಟು ಮತ್ತೆ ಸೇಮ್ ಇದೇ ಥರ ಗ್ಯಾಸ್ ಮೇಲಿಟ್ಟು ಚೆನ್ನಾಗಿ ಕುದಿಸಿ ಚೆಲ್ಲಿ ಇದೇ ಥರ ಒಂದು 3 ಸತಿ ಮಾಡ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಒಂದು 3 ಸತಿನಾದರೂ ಇದೇ ಥರ ಸೀಸ್ನಿಂಗ್ ಮಾಡ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ಮಡಿಕೆ ಬಾಳಿಕೆ ಬರಲ್ಲ. ಇಲ್ಲಾಂದರೆ ನಾವು ಹಂಗೂ ಕೂಡ ಅಡುಗೆ ಮಾಡಿಕೊಂಡ್ರೆ ಆ ಮಡಿಕೆಲಿ ಅಡುಗೆ ಮಾಡ್ಕೊಂಡಿರೋಂಥ ಊಟ ಎಲ್ಲ ಮಡಿಕೆ ಸ್ಮೆಲ್ಲೇ ಬರ್ತಿರುತ್ತೆ. ಅಂದರೆ ಆ ಮಣ್ಣಿನ ಸ್ಮೆಲ್ಲೇ ಬರ್ತಿರುತ್ತೆ, ಊಟ ಮಾಡೋಕ್ಕೂ ಕೂಡ ಆಗಲ್ಲ. ಹಂಗಾಗಿ ನಾವು ಸೀಸ್ನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಮಗೆ ತುಂಬ ಪೇಷನ್ಸ್ ಕೂಡ ಇರಬೇಕು. ನಾವು ತುಂಬ ತಾಳ್ಮೆಯಿಂದ ಸೀಸ್ನಿಂಗ್ ಮಾಡ್ಕೋತೀವಿ ಅಂದರೆ ಮಾತ್ರ ನಾವು ಮಡಿಕೆನ ತೊಗೊಬರ್ಬೇಕಾಗತ್ತೆ. ಇಲ್ಲ ಅಂತಂದರೆ ನಾವು ಸೀಸ್ನಿಂಗ್ ಮಾಡಲ್ಲ ಅಂತಂದರೆ ಮಡಿಕೆನ ಯೂಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಈ ರೀತಿಯಾಗಿ ಸೀಸ್ನಿಂಗ್ನ ಮಾಡಿಲ್ಲ ಅಂತಂದರೆ ಮಡಿಕೆನ ಗ್ಯಾಸ್ ಮೇಲೆ ಇಟ್ಟಾಗ ಮಡಿಕೆ ಕೂಡ ಬ್ರೇಕ್ ಆಗೋಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ. ಹಂಗಾಗಿ ಮಡಿಕೆನ ತೊಗೊಂಡು ಬಂದಮೇಲೆ ನಾವು ಸೀಸ್ನಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ತುಂಬ ನಾವು ತಾಳ್ಮೆಯಿಂದ ಮಾಡಬೇಕಾಗತ್ತೆ. ಇವಾಗ ನೋಡಿ ಸೀಸಿಂಗ್ ಎಲ್ಲ ಆದಮೇಲೆ ಒಣಗಿರುವಂಥ ಬಟ್ಟೆಯಲ್ಲಿ ಆ ಮಡಿಕೆನ ಚೆನ್ನಾಗಿ ಒರೆಸಿಟ್ಕೊಂಡು ನಂತರ ನಾವು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಅಂದರೆ ಆ ಮಡಿಕೆಗೆ ಮೇಲೆ ಮತ್ತು ಒಳಗಡೆ ಎಲ್ಲ ಕಡೆ ನೀಟಾಗಿ ಆಯಿಲ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಬಟ್ಟೆಯಿಂದ ಆಯಿಲ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ನಾನು ಒಂದು ಕಾಟನ್ ಬಟ್ಟೆನ ತೊಗೊಂಡು ಅದರಿಂದ ಆಯಿಲ್ ಹಾಕ್ತಾಯಿದ್ದೀನಿ. ಫಸ್ಟ್ ನಾನು ಬ್ರಷಲ್ಲಿ ಕೂಡ ಹಾಕಿ ನೋಡಿದೆ, ಅಷ್ಟೊಂದಾಗಿ ಆಯಿಲು ಚೆನ್ನಾಗಿ ಎಲ್ಲ ಕಡೆ ಆಗಲಿಲ್ಲ. ಹಾಗಾಗಿ ಈ ಥರ ಕಾಟನ್ ಬಟ್ಟೆಯಿಂದ ಆಯಿಲ್ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿ ಆಯಿಲ್ ಹಾಕಿದ್ರೆ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲ ಅಂದರೆ ನೀವು ಕೈಲಿ ಕೂಡ ಹಚ್ಕೋಬೋದು. ಮತ್ತು ನೀವು ಇಂಥದ್ದೇ ಆಯಿಲ್ ಹಾಕಬೇಕಂತಿಲ್ಲ. ನಿಮಗೆ ಯಾವ ಆಯಿಲ್ ಬೇಕು ನೀವು ನೋಡಿಕೊಂಡು ಆ ಆಯಿಲೇ ಕೂಡ ಹಾಕ್ಕೋಬೋದು. ಇಂಥದ್ದೇ ಆಯಿಲ್ ಹಾಕಬೇಕು ಅಂತೇನಿಲ್ಲ. ಕೊಬ್ಬರಿ ಎಣ್ಣೆ ಆದರೂ ಹಾಕ್ಕೋಬೋದು ಅಥವಾ ಹರಳೆಣ್ಣೆನಾದರೂ ಹಾಕ್ಕೋಬೋದು. ಇಲ್ಲ ಕಡಲೆಕಾಯಿ ಎಣ್ಣೆ ಇದೆ ಅದನ್ನು ಹಾಕೋತೀನಿ ಅಂದರೂ ಕೂಡ ಹಾಕ್ಕೋಬೋದು. ಯಾವ ಆಯಿಲ್ ಬೇಕಾದರೂ ಉಪಯೋಗಿಸ್ಕೋಬೋದು. ನಾವು ಇಂಥದ್ದೇ ಆಯಿಲ್ನ ಬಳಸಬೇಕಂತೇನಿಲ್ಲ. ಇಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಆ ಆಯಿಲ್ನ ಬಳಸ್ಕೊಳ್ಳಿ. ಇವಾಗ ನೋಡಿ ಈ ಥರ ಚೆನ್ನಾಗಿ ಇನ್ನೊಂದು ಸತಿ ಕುದಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕುದಿ ಬರಬೇಕು. ಆಲ್ರೆಡಿ ನಾನು 2 ಟೈಮು ಈ ಥರ ನೀರನ್ನ ಕುಸಿ ಚೆಲ್ಲಿದ್ದೀನಿ. ಮತ್ತು ಇದು 3ನೇ ಸತಿ ಈ ರೀತಿಯಾಗಿ ಕುದಿಸ್ತಾ ಇರೋದು. ಈ ಥರ ಕುದಿಬೇಕು. ಇದು ಚೆನ್ನಾಗಿ ಕುದಿ ಬಂದಮೇಲೆ ಮತ್ತೆ ಚೆಲ್ಬಿಟ್ಟು ಒಂದು ಒಣಗಿರುವಂಥ ಬಟ್ಟೆಯಲ್ಲಿ ಒರೆಸಿಟ್ಕೊಂಡು ಆನಂತರ ನಾವು ಆಯಿಲ್ ಹಚ್ಬಿಟ್ಟು ಚೆನ್ನಾಗಿ ಈ ಒಳಗೆ ಮತ್ತು ಹೊರಗೆ ಎಲ್ಲ ಕಡೆ ಆಯಿಲ್ ಹಚ್ಬಿಟ್ಟು ಅದನ್ನು ಬಿಸಿಲಲ್ಲಿ ಪೂರ್ತಿಯಾಗಿ ಒಣಗೋಕ್ಕೆ ಬಿಟ್ಬಿಡಬೇಕು. ಏನಿಲ್ಲ ಅಂದ್ರೂ ಬಿಸಿಲಲ್ಲಿ ಒಂದು 3 ದಿನ ಆದರೂ ಚೆನ್ನಾಗಿ ಒಣಕೋಬೇಕು. ನಾವು ಅಲ್ಲಿವರೆಗೂ ಚೆನ್ನಾಗಿ ಒಣಗೋಕ್ಕೆ ಬಿಟ್ಬಿಡಬೇಕು.
ನಾವು ಮಡಿಕೆಯಲ್ಲಿ ಏನಾದರೂ ಆಯಿಲ್ ಜಾಸ್ತಿ ಹಾಕಿ ಅಡುಗೆ ಮಾಡ್ಕೊಂಡಿದ್ರೆ ಅದ್ರ ಜಿಡ್ಡಿನ ಅಂಶ ಸ್ವಲ್ಪ ಬೇಗ ಹೋಗಲ್ಲ. ಹಂಗಾಗಿ ನಾವೇನು ಮಾಡಬೇಕು ಅಂದರೆ ಈ ರೀತಿಯಾಗಿ ಮಡಿಕೆನ ಅಡುಗೆ ಎಲ್ಲ ಆದ ನಂತರ ಇವಾಗ ನಾವೇನು ಈ ಥರ ನೀರು ತುಂಬಿಟ್ಟಿದ್ದೀವಿ ಸೇಮ್ ಇದೇ ರೀತಿಯಾಗಿ ನೀರನ್ನ ತುಂಬಿಟ್ಟು ಗ್ಯಾಸ್ ಮೇಲಿಟ್ಟು ನಂತರ ನಾವು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಾಗೆ ಬೇಕಿಂಗ್ ಸೋಡಾ, ಮನೇಲಿ ಯಾವ ಸೋಡಾನ ಬಳಸ್ತೀವಿ ಈ ದೋಸೆ ಇಡ್ಲಿಗೆಲ್ಲ ಬಳಸ್ತೀರಲ್ವ ಅದೇ ಸೋಡಾನ ಹಾಕಿಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಂಡ್ರೆ ಅದರಲ್ಲಿರುವಂಥ ಜಿಡ್ಡಿನ ಅಂಶ ಎಲ್ಲ ಮೇಲೆ ಬಂದುಬಿಡುತ್ತೆ. ಆವಾಗ ಆ ನೀರನ್ನ ಚೆಲ್ಲಿ ಮತ್ತೆ ಕಡಲೆ ಹಿಟ್ಟು ಅಥವಾ ಈ ಅಕ್ಕಿ ಹಿಟ್ಟು ಇಲ್ಲ ಅಂದರೆ ರಂಗೋಲಿ ಹಿಟ್ಟು ಈ ಮೂರಲ್ಲಿ ಯಾವುದಾದ್ರೂ ಒಂದು ಮನೇಲಿ ಇದ್ದೇ ಇರುತ್ತೆ. ಈ ಮೂರಲ್ಲಿ ಯಾವುದಾದ್ರೂ ಒಂದನ್ನ ತೊಗೊಂಡು ಚೆನ್ನಾಗಿ ವಾಶ್ ಮಾಡ್ಕೊಡೋದ್ರಿಂದ ಅದರಲ್ಲಿರುವಂಥ ಜಿಡ್ಡಿನ ಅಂಶ ಕೂಡ ಹೋಗುತ್ತೆ. ಹಾಗೆ ನಾವು ಅಡುಗೆ ಮಾಡ್ಕೊಂಡಾಗ ಅದೇನು ಸ್ಮೆಲ್ ಇರುತ್ತೆ ಅಡುಗೆ ಸ್ಮೆಲ್ಲು ಆ ಸ್ಮೆಲ್ಲು ಕೂಡ ಬರೋದಿಲ್ಲ. ಈ ರೀತಿಯಾಗಿ ಕೂಡ ನಾವು ವಾಶ್ ಮಾಡ್ಕೊಬೋದು. ಮತ್ತು ಇದಕ್ಕೆ ಯಾವುದೇ ಕಾರಣಕ್ಕೂ ಸೋಪ್ ಆಗಿರ್ಬೋದು ಅಥವಾ ಈ ಲಿಕ್ವಿಡ್ಗಳಾಗಿರ್ಬೋದು ಯಾವುದನ್ನು ಕೂಡ ನಾವಿಲ್ಲಿ ಬಳಸಬಾರ್ದು. ನಮಗೆ ನೋಡಿ ನಾನು ತೊಗೊಂಡಂಥ ಎಲ್ಲ ಮಡಿಕೆಗಳಿಗೂ ಪೂರ್ತಿಯಾಗಿ ಆಯಿಲ್ ಹಚ್ಚಿದ್ದೀನಿ. ಈ ಆಯಿಲ್ ಹಚ್ಕೊಂಡು ನಾವು ಬಿಸಿಲಲ್ಲಿ ಇಟ್ಬಿಡಬೇಕು. ಇದೇ ರೀತಿ ಒಂದು 3 ದಿನನಾದರೂ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು ಮಡಿಕೆ. ಆಯಿಲ್ ಹಚ್ಚಿ ಇಡೋದ್ರಿಂದ ಬೇಗ ಹಾಳಾಗಲ್ಲ ಮಡಿಕೆ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಮತ್ತು ನಾವು ಅಡುಗೆ ಮಾಡ್ಕೊಂಡಾಗ ಸ್ಮೆಲ್ ಕೂಡ ಬರಲ್ಲ ಅಂತಾರೆ. ಹಾಗಾಗಿ ಈ ಆಯಿಲ್ ಹಚ್ಚೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ನೀವು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೋಬೇಕಾಗತ್ತೆ. ನಾವೆಷ್ಟು ತಾಳ್ಮೆಯಿಂದ ಇದನ್ನು ಮಾಡ್ಕೋತೀವಿ ಮಡಿಕೆ ಕೂಡ ಅಷ್ಟೇ ಬಾಳಿಕೆ ಬರುತ್ತೆ, ನಮ್ಮ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ನಾವು ದಿನದಲ್ಲಿ 1 ಟೈಮ್ ಆದರೂ ಮಡಿಕೆಯಿಂದ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಾನು ನಮ್ಮ ಅಜ್ಜಿ ಮನೆಗಿದ್ದಾಗ ನಮ್ಮ ಅಜ್ಜಿ ಬರೀ ಮಡಿಕೆಯಿಂದನೇ ಅಡುಗೆ ಮಾಡ್ತಾಯಿದ್ರು. ನಿಜವಾಗ್ಲೂ ಅವ್ರ ಮನೇಲಿ ಪಾತ್ರೆಗಳೇ ಇರಲಿಲ್ಲ ನಾನು ಸಣ್ಣವಳಿದ್ದಾಗ. ಹಾಗಾಗಿ ನಾನು ಅವರಿಂದನೇ ಇದೆಲ್ಲನೂ ಕಲ್ತಿರೋದು. ಮತ್ತು ಕೆಲವೊಂದು ಅಡುಗೆ ಅವರಿಂದ ನಾನು ಕಲ್ತಿದ್ದೀನಿ. ಆ ಅಡುಗೆ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ. ನಾನು ಮಾಡ್ತಿರೋಂಥ ವೀಡಿಯೋಸ್ಗಳೇನಾದರೂ ನಿಮಗೆ ಇಷ್ಟ ಆಗ್ತಿದೆ ಅಥವಾ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ನಿಸ್ತಿದೆ ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಕೂಡ ಮರಿಬೇಡಿ, ಸರಿನಾ? ಹಾಗೆ ಸಪೋರ್ಟ್ ಕೂಡ ಮಾಡಿ. ಮತ್ತು ನಾವು ಈ ಪಾತ್ರೆ ಕೂಡ ವಾಶ್ ಮಾಡೋಕ್ಕೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಈ ಪಾತ್ರೆಗಳಿಗೆ ನಾವು ಯಾವುದೇ ರೀತಿಯಾಗಿ ಸೋಪ್ ಆಗಿರ್ಬೋದು ಅಥವಾ ಈ ಲಿಕ್ವಿಡ್ಗಳಾಗಿರ್ಬೋದು ಬಳಸಲೇಬಾರ್ದು. ಇದಕ್ಕೆ ರಂಗೋಲಿ ಅಥವಾ ಅಕ್ಕಿ ಹಿಟ್ಟು ಇಲ್ಲ ಅಂತ ಮತ್ತು ನಾನು ತೊಗೊಂಡಂಥ ಎಲ್ಲ ಮಡಿಕೆಗಳಿಗೂ ನಾನು ನೀಟಾಗಿ ಇದೇ ರೀತಿಯಾಗಿ ಆಯಿಲ್ ಹಚ್ಕೋತೀನಿ. ಈ ರೀತಿಯಾಗಿ ಪೂರ್ತಿ ಮೇಲೆ ಮತ್ತು ಒಳಗಡೆ ಎಲ್ಲ ಕಡೆ ಆಯಿಲು ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಂತರ ನಾನು ಬಿಸಿಲಿಗೆ ಒಣಸೋಕ್ಕೆ ಬಿಡ್ತೀನಿ. ಏನಿಲ್ಲ ಅಂದರೂ ನಾನು ಇದೇ ರೀತಿಯಾಗಿ 3 ದಿನ ಆಯಿಲ್ ಹಚ್ಚಿ ಬಿಸಿಲಲ್ಲೇ ಇಡ್ತೀನಿ. ಬೆಳಗ್ಗೆ ಆಯಿಲ್ ಹಚ್ಚಿ ಸಂಜೆವರೆಗೂ ಬಿಸಿಲಲ್ಲೇ ಇಟ್ಟು ನಂತರ ಮತ್ತೆ ತೊಗೊಂಡು ಆಯಿಲ್ ಹಚ್ಚಿ ಮತ್ತೆ ಬಿಸಿಲಿಗೆ ಸಂಜೆವರೆಗೂ ಇಟ್ಟು ಈ ರೀತಿಯಾಗಿ ನಾವು 3 ದಿನ ಮಾಡ್ಕೊಂಡು ಬರಬೇಕು. ಆವಾಗ ನಮಗೆ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆವಾಗ ನೆಕ್ಸ್ಟ್ ನಮಗೆ ಅಡುಗೆ ಮಾಡ್ಕೊಳೋಕ್ಕೂ ಕೂಡ ಈ ಮಡಿಕೆ ರೆಡಿ ಆಗಿರುತ್ತೆ. ಆರಾಮಾಗಿ ನಾವು ಅಡುಗೆ ಮಾಡ್ಕೊಬೋದು. ಬಟ್ ವಾಶ್ ಮಾಡ್ಕೊಬೇಕಾದ್ರೆ ಆವಾಗಲೇ ಹೇಳಿದ್ನಲ್ಲ ಆ ರೀತಿಯಾಗಿ ನಾವು ಮಾಡ್ಕೊಳೋದ್ರಿಂದ ಮಡಿಕೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ತುಂಬ ಲಾಂಗ್ ಟೈಮ್ ಕೂಡ ತೊಗೊಂಡು ಹೋಗ್ಬೋದು. ಮತ್ತು ಇನ್ನೊಂದೇನೆಂದರೆ ಸೀಸ್ನಿಂಗ್ ಮಾಡಿಲ್ಲ ಅಂದರೆ ಮಡಿಕೆ ಗ್ಯಾಸ್ ಮೇಲಿಟ್ಟು ನಾವು ಅಡುಗೆನೇ ಮಾಡೋಕ್ಕಾಗಲ್ಲ, ಬ್ರೇಕ್ ಆಗಿಬಿಡುತ್ತೆ. ಹಾಗಾಗಿ ನಾವು ಮಡಿಕೆನ ತುಂಬ ಇಂಪಾರ್ಟೆಂಟಾಗಿ ಮತ್ತು ತುಂಬ ತಾಳ್ಮೆಯಿಂದ ಸೀಸ್ನಿಂಗ್ನ ಮಾಡ್ಕೊಬೇಕಾಗತ್ತೆ. ಇವಾಗ ನೋಡಿ ಈ ಥರ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈ ಮಡಿಕೆನ ಬಿಸಿಲಲ್ಲಿ ಇಡೋಕ್ಕೆ ಬಿಟ್ಬಿಡಬೇಕು. ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ಬಿಸಿಲಲ್ಲಿ ಇಟ್ಟಾಗ ಈ ಮಡಿಕೆಲಿ ಇರುವಂಥ ಆಯಿಲ್ ಎಲ್ಲನೂ ಕೂಡ ಮಡಿಕೆ ಹೀರ್ಕೊಂಡು ಬಿಟ್ಟಿರುತ್ತೆ, ಮಡಿಕೆಯಲ್ಲಿ ಆಯಿಲೇ ಇರಲ್ಲ. ಹಂಗಾಗಿ ಸ್ವಲ್ಪ ಆಯಿಲ್ ಜಾಸ್ತಿನೇ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ. ಆದಷ್ಟು ಕೈಲಾಗುತ್ತೆ ಅಂದರೆ ಕೈಲಿ ಕೂಡ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬ್ರಷಲ್ಲಿ ಕೂಡ ಅಪ್ಲೈ ಮಾಡ್ಕೋಬೋದು. ಮತ್ತು ನೀವು ಆದಷ್ಟು ಮಡಿಕೆಯಿಂದ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಅಂತಲೇ ಹೇಳ್ತೀನಿ. ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಡಿಕೆಯಿಂದ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ. ಹಿಂದಿನ ಕಾಲದಲ್ಲೆಲ್ಲ ನೀವು ನೋಡ್ಬೋದು ಅವ್ರು ಯಾರಿಗೂ ಈ ಗ್ಯಾಸ್ ಅಂತಲೇ ಇರ್ತಾನೆ ಇರಲಿಲ್ಲ ಮತ್ತು ಈ ಪಾತ್ರೆ ಅಂತಲೇ ಇರ್ತಾನೆ ಇರಲಿಲ್ಲ. ಅವರು ಈ ಒಲೆ ಮೇಲೆ ಈ ಥರ ಮಡಿಕೆಯಲ್ಲಿ ಅಡುಗೆ ಮಾಡ್ಕೊಂಡು ತಿಂದು 100 ವರ್ಷಗಳ ಕಾಲ ಬದುಕ್ತಿದ್ರು, ಅಷ್ಟು ಆರೋಗ್ಯವಾಗಿ ಇರ್ತಿದ್ರು. ಅವ್ರಿಗೆ ಯಾವುದೇ ರೀತಿಯಾಗಿ ಶುಗರು ಈ BP ಇಂಥದ್ದು ಏನು ಬರ್ತಾನೆ ಇರಲಿಲ್ಲ. ಈಗಿನವ್ರಿಗೆ ಆಗಿಲ್ಲ. 50 ವರ್ಷ ಆಯಿತು ಅಂದರೆ ಶುಗರು BP ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ನೀವು ಅವಾಗಿರೋರು ನೋಡಿರ್ಬೋದು, ಅವರಿಗೆ ಶುಗರ್ BP ಅಂದರೆ ಏನಂತಲೇ ಗೊತ್ತಿರಲಿಲ್ಲ ಅನಿಸುತ್ತೆ. ಯಾಕಂದರೆ ನಾನು ನನ್ನ ಅಜ್ಜಿ ಮನೆಯಲ್ಲೇ ಬೆಳೆದಿದ್ದು. ಅವ್ರ ಜೊತೆ ನನ್ನ ಅಜ್ಜಿ ಹತ್ತತ್ರ ಏನಿಲ್ಲ ಅಂದರೂ ಒಂದು 90 ವರ್ಷವರೆಗೂ ಬದುಕಿದ್ರು, 90-95 ವರ್ಷವರೆಗೂ ಬದುಕಿದ್ರು. ಅವ್ರಿಗೆ ಬದುಕಿರೋರ್ಗೂ ಅವ್ರಿಗೆ ಒಂದು ಶುಗರ್ ಆಗಲಿ BP ಆಗಲಿ ಏನು ಒಂದು ಕಾಯಿಲೆನೂ ನೋಡಲಿಲ್ಲ ನಾವು. ಅವ್ರಿಗೆ ಏಜ್ ಆಯಿತು ಅಂತ ತೀರ್ಕೊಂಡ್ರು ಬಿಟ್ಟರೆ ಯಾವುದೇ ರೀತಿಯಾಗಿ ಕಾಯಿಲೆ ಕೂಡ ಇರಲಿಲ್ಲ. ಆರೋಗ್ಯ ಅಷ್ಟು ಚೆನ್ನಾಗಿ ಇಟ್ಕೋತಿದ್ರು. ಅವ್ರು ತಿನ್ನೋ ಫುಡ್ಡು ಕೂಡ ಅಷ್ಟೇ ಚೆನ್ನಾಗಿರ್ತಿತ್ತು. ಬಟ್ ಇವಾಗ ಆ ರೀತಿಯಾಗಿ ಇಲ್ಲ. ಆದರೆ ನಾವು ಇರೋದ್ರಲ್ಲೇ ಹೆಲ್ದಿಯಾಗಿರುವಂಥ ಫುಡ್ನ ಹುಡ್ಕೋಬೇಕಷ್ಟೇ ನಾವು. ಹಾಗಾಗಿ ಆದಷ್ಟು ನಾವು ಈ ಮಡಿಕೆಯಿಂದ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಆದಷ್ಟು ಎಲ್ಲರೂ ಮನೆಯಲ್ಲೂ ಕೂಡ ಮಡಿಕೆಯಿಂದ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಪ್ರಯತ್ನ ಪಡಿ. ಡೈಲಿ 3 ಟೈಮು ಮಾಡ್ಕೊಂಡು ಊಟ ಮಾಡೋಕ್ಕಾಗಿಲ್ಲ ಅಂದ್ರೂ ಅಟ್ಲೀಸ್ಟ್ ದಿನಕ್ಕೆ 1 ಟೈಮ್ ಆದ್ರೂ ಮಡಿಕೆಯಿಂದ ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಾಗಿ
ಈಗ ನೋಡಿ ನಾನು ತೊಗೊಂಡಿರೋಂಥೆಲ್ಲ ಮಡಕೆಗೂ ನೀಟಾಗಿ ಆಯಿಲ್ ಅಪ್ಲೈ ಮಾಡಿದ್ದೀನಿ. ಇವಾಗ ನಾವು ಇದನ್ನು ಬಿಸಿಲಲ್ಲಿ ಒಂದು 3 ದಿನ ಚೆನ್ನಾಗಿ ಒಣಗಿಸ್ಕೊಳ್ಳೋಣ. ನಾವಿರೋದು ಫ್ಲಾಟಲ್ಲಿ, ಹಾಗಾಗಿ ನಮಗೆ ಬಿಸಿಲು ಜಾಸ್ತಿ ಬರಲ್ಲ. ಹಾಗಾಗಿ ನಾನೊಂದು ವಾರನಾದರೂ ಇದನ್ನು ಚೆನ್ನಾಗಿ ಒಣಗಿಸ್ಕೊಬೇಕಾಗತ್ತೆ. ಚೆನ್ನಾಗಿ ಒಣಗಿದಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಐ ಹೋಪ್ ಈ ವಿಡಿಯೋ ನಿಮಗೆ ಅದು ಸ್ವಲ್ಪ ಆದರೂ ಇಷ್ಟ ಆಯಿತು ಅಥವಾ ಸ್ವಲ್ಪ ಯೂಸ್ಫುಲ್ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.